Hi Ram people, welcome to my channel. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾಯ್ಸ್ಗೂ ಸ್ಕಿನ್ ಕೇರ್ ಇದೆ, ಬಾಯ್ಸ್ಗೂ ಮೇಕಪ್ ಇದೆ ಅಂತೆಲ್ಲ ಹೇಳಿದ್ದೆ, ಹೌದಾ? ಎಷ್ಟು ಜನ ಅವತ್ತಿನ ದಿನದಿಂದ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ರಿ? ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಸೊ ನೆಕ್ಸ್ಟ್, ಸ್ಕಿನ್ ಕೇರು ಬಾಯ್ಸು ಮಾಡೋದು ಸೇಮ್ ಪ್ರೊಸೀಜರ್, ಗರ್ಲ್ಸ್ ಮಾಡೋದಾದರೂ ಸೇಮ್ ಪ್ರೊಸೀಜರ್. ಸೊ ಸ್ಕಿನ್ ಕೇರ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಇಸ್ ದ ನೈಟ್ ಟೈಮ್. ಮಲಗೋಕೆ ಮುಂಚೆ ಸ್ಕಿನ್ ಕೇರ್ ಪ್ರೊಸೀಜರ್ನ ಮಾಡಿ ಮುಗಿಸ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ. ಸೊ ನೀವು ಡೇ ಸ್ಕಿನ್ ಕೇರ್ ಮಾಡಿ ಪ್ರೊಸೀಜರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಗರ್ಲ್ಸ್ ಮೇಕಪ್ ಹಾಕ್ತಾರೆ, ಬಾಯ್ಸ್ ಏನಾದರೂ ಕ್ರೀಮ್ ಹಚ್ತೀರಾ, ಓಕೆನಾ? ಅದು ನಿಮ್ಮ ಸ್ಕಿನ್ ಮೇಲೆ ಆಲ್ರೆಡಿ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಕೆಲಸಕ್ಕೆ ನೀವು ಆಚೆ ಹೊರಟೋಗ್ತೀರಾ, ಸೊ ಹೊರಗಡೆ ತಿರುಗ್ತೀರಾ, ಡಸ್ಟ್ ಕೂರುತ್ತೆ. ಸೊ ಆ ಕ್ರೀಮ್ ಇದ್ರ ಜೊತೆಗೆ ಮಿಕ್ಸ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಇರುತ್ತೆ ಆ ಡಸ್ಟ್ ಎಲ್ಲ, ಹೌದಾ? ಸೊ ಈಗ ಗರ್ಲ್ಸ್ಗೂ ಅಷ್ಟೇ, ಈಗ ಮೇಕಪ್ ಹಾಕಿರ್ತೀರಾ, ಫೌಂಡೇಶನ್ ಹಾಕಿರ್ತೀರಾ, ಅದ್ರ ಮೇಲೆ ಡಸ್ಟ್ ಕೂತಿರುತ್ತೆ, ಚಿಕ್ಕ ಚಿಕ್ಕ ಪಾರ್ಟಿಕಲ್, ಅದು ಬರೀ ಕಣ್ಣಿಗೆ ಕಾಣೋದಿಲ್ಲ. ಇನ್ನೊಂದು, ನೀವು ಹಾಗೆ ಒರೆಸಿದ್ರೆ ಫೇಸ್ ಸಮೇತ ಸ್ಕ್ರ್ಯಾಚ್ ಆಗಿ ಡಸ್ಟ್ ಸ್ಕ್ರ್ಯಾಚ್ ಮಾಡಿಸ್ಕೊಂಡು ಹೋಗಿ, ಹೌದಾ? ಒಂದಾಯ್ತಾ? ಸೊ ನೆಕ್ಸ್ಟ್, ಇವಾಗ ಮನೆಗೆ ಬರ್ತೀರಾ, ಸಾಯಂಕಾಲ ಫೇಸ್ ವಾಶ್ ಮಾಡ್ತೀರಾ, ಹೌದಾ? ಮುಖ ತೊಳಿತೀರಾ, ಮತ್ತೆ ಎಲ್ಲಾದರೂ ಆಚೆ ಹೊಟ್ಟೋಗ್ತೀರಾ, ಏನಾದರೂ ಬೇಕಾಗುತ್ತೆ, ಏನಕ್ಕೋ ಆಚೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಮತ್ತೆ ಡಸ್ಟ್ ಕೂರುತ್ತಾ? ಈಗ ಲಾರಿಗಳ ಮುಂದೆ ಹೋಗ್ತಾ ಇದ್ರೆ ಅದ್ರ ಹೋಗಿ ಡಸ್ಟ್ ಕೂರುತ್ತಾ ಫೇಸ್ಗೆ, ಹಾಗೆ ಬಂದು ಮಲ್ಕೊತೀರಾ. ಸೊ ನೆಕ್ಸ್ಟ್ ಡೇಗೆ ಫೇಸಲ್ಲಿ ಪಿಂಪಲ್ ಆಗುತ್ತೆ, ರ್ಯಾಷಸ್ ಆಗುತ್ತೆ ಕೆಲವರಿಗೆ. ಇದು ಕೆಲವ್ರದ್ದು ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಸೊ ಈ ಥರ ಆಗುತ್ತೆ, ಹೌದಾ? ಸೊ ಅದಕ್ಕೆ ನೀವೇನು ಮಾಡಬೇಕು, ನೈಟ್ ಮಲಗೋಕೆ ಮುಂಚೆ ನೀವು ಸ್ಕಿನ್ ಕೇರ್ ಮಾಡಿದ್ರಾ, ನಿಮ್ಮ ಸ್ಕಿನ್ಗೆ ಯಾವುದೇ ಥರದ ಡಸ್ಟು ಹೋಗೋದಿಲ್ಲ. ಮಲಗಿರ್ತೀರ ತಾನೆ, ಬೆಳಗ್ಗೆ ಎದ್ದು ಮತ್ತೆ ಫೇಸ್ ವಾಶ್ ಮಾಡಿಬಿಡ್ತೀರಾ. ಸೊ ಫೇಸ್ ಅವಾಗ ನೈಟಲ್ಲಿ ಕೇರ್ ಆಗಿರುತ್ತೆ, ನೈಟ್ ಲಾಂಗ್ ಟೈಮ್ ಆಗಿರೋದ್ರಿಂದ ಸ್ಕಿನ್ ಕೇರ್ ಆಗಿರುತ್ತೆ. ಹಾಗಾಗಿ ನೈಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಸ್ಕಿನ್ ಕೇರ್ ಅಂತ ಹೇಳೋದು. ಹೇರ್ ಕೇರ್ ಕೂಡ ನೈಟ್ ಟೈಮ್ ಬೆಸ್ಟು. ಸೊ ಫಸ್ಟ್ ಸ್ಕಿನ್ದು ಹೇಳ್ಕೊಂಡು ಹೋಗೋಣ. ಸೊ ಸ್ಕಿನ್ ಕೇರ್ ಪ್ರೊಸೀಜರಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಒಂದೊಂದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಡಕ್ಟ್ಸ್ನ ಹೇಗೆ ಮಾಡಬೇಕು, ಪ್ರೊಸೀಜರ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ. ಸೊ ಬಾಯ್ಸು ಮಾಡ್ಬೋದು, ಗರ್ಲ್ಸು ಸ್ಕಿನ್ ಕೇರ್ ಮೇಂಟೈನ್ ಮಾಡ್ಬೋದು. ಮೇಂಟೈನ್ ಮಾಡೋದ್ರಿಂದ ಚಂದ ಇರೋರು ಮತ್ತಷ್ಟು ಚಂದ ಕಾಣ್ತೀರಿ. ಹಾಗೆ ಬ್ರೈಡ್ ಆ್ಯಂಡ್ ಗ್ರೂಮ್ಸ್ ಟು ಬಿ ಯಾರಿದ್ದೀರಿ ಅವರು ಇವತ್ತಿಂದನೇ, ಇವತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಿಂದ ನಾನು ಯಾವಾಗ ಪ್ರೊಸೀಜರ್ ಹೇಳ್ತೀನೋ ಆಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ಕೇರ್ ಮಾಡಲಿಕ್ಕೆ. ಸೊ ನಿಮಗೆ ಜಾಸ್ತಿ ಫೇಶಿಯಲ್ ಅವಶ್ಯಕತೆ ಬೀಳೋದು ಸ್ವಲ್ಪ ಕಡಿಮೆ ಆಗುತ್ತೆ, ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ಸ್ಕಿನ್ ಕೇರ್ನ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದಲ್ಲಿ ಅವರಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.